ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ಓಪೋ ಫೈಂಡ್ ಎಕ್ಸ್ ಸೀರೀಸ್ನ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ, ಓಪೋ ಫೈಂಡ್ ಎಕ್ಸ್ 8 ಮತ್ತು ಓಪೋ ಫೈಂಡ್ ಎಕ್ಸ್ 8 ಪ್ರೋ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದು ಓಪೋದು ಒನ್ ಆಫ್ ದ ಮೋಸ್ಟ್ ಫ್ಲ್ಯಾಗ್ಶಿಪ್ ಸೀರೀಸ್ನ ಪ್ರೀಮಿಯಂ ಸ್ಮಾರ್ಟ್ಫೋನ್ಗಳು. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದು ಎಷ್ಟಕ್ಕೆ ಲಾಂಚ್ ಆಗ್ಬೋದು, ಆ ಪರ್ಟಿಕ್ಯುಲರ್ ಪ್ರೈಸ್ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ಎರಡೂ ಫೋನ್ಗಳ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಓಪೋ AI ಫೋನ್ ಅಂತ ಹಾಕಿದ್ದಾರೆ ಮತ್ತು ಆಸೆಲ್ ಬ್ಲೇಡ್ ಕ್ಯಾಮರಾ ಜೊತೆಗೆ ಈ ಎರಡೂ ಫೋನ್ಗಳು ಕೂಡ ಬರ್ತಾ ಇದೆ. ಸೂಪರ್ ವಿಷಯ. ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಫಸ್ಟು ಫೈಂಡ್ ಎಕ್ಸ್ 8 ಅನ್ನು ಅನ್ಬಾಕ್ಸ್ ಮಾಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಂ ಆಗಿದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C, ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಪ್ರೀಮಿಯಂ ಆಗಿದೆ. ಕಲರ್ ಒಂದು ಬೆಂಕಿ ಗುರು, ಪೆಸಲ್ ಹೆವಿ ಕಡಿಮೆ ಇದೆ. ಇದ್ರ ಬಗ್ಗೆ ಆಮೇಲೆ ಬರ್ತೀನಿ. ಸಖತ್ ಫೋನು ಆಯಿತಾ, ಅಲ್ಟಿಮೇಟ್ ಲುಕ್ಕು, ಅಲ್ಟಿಮೇಟ್ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಈ ಓಪೋ ಫೈಂಡ್ ಎಕ್ಸ್ 8 ಪ್ರೋನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸೇಮ್ ಅದೇ ರೀತಿ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಫೋನು. ಈ ಫೋನ್ ಕೂಡ ಸಖತ್ ಪ್ರೀಮಿಯಂ ಆಗಿದೆ. ಇದ್ರ ಕೆಳಗಡೆನೂ ಕೂಡ 80 ವ್ಯಾಟ್ನ ಚಾರ್ಜರು, USB Type-C ಚಾರ್ಜಿಂಗ್ ಕೇಬಲ್ ಸಿಗ್ತದೆ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಲಿಟ್ರಲಿ ಕ್ರೇಜಿ ಗುರು, ಬಿಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಫ್ರಂಟಲ್ಲಿ ಒಂಥರ ಕರ್ವ್ ಡಿಸ್ಪ್ಲೇ ರೀತಿ ಇದೆ ಲುಕ್ಕು, ಮತ್ತು ಹಿಂದ್ಗಡೆ ಈ ಟೈಲ್ಸ್ ರೀತಿ ಡಿಸೈನ್ ಆಯಿತಾ, ಮ್ಯಾಟ್ ಫಿನಿಶು, ಬೆಂಕಿ ಲುಕ್ಕು ಮಾತ್ರ. ಆನೆಸ್ಟಾಗಿ ಹೇಳ್ತೀನಿ, ಈ ಎರಡೂ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೆವಿ ಪ್ರೀಮಿಯಂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟು ಈ ಓಪೋ ಫೈಂಡ್ ಎಕ್ಸ್ 8 ಪ್ರೋಗೆ ಬರ್ತೀನಿ. ಈ ಫೋನ್ ಒಂದು ಲೆವೆಲಿಗೆ ತಿನ್ನಾಗಿದೆ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು, 215 ಗ್ರಾಮ್ ವೆಯ್ಟ್ ಇದೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಒಂದು ಪವರ್ಫುಲ್ ಆಗಿರುವಂಥ ಗ್ಲಾಸನ್ನು ಹಾಕಿದ್ದಾರೆ. ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್, ಯೂನಿಫಾರ್ಮ್ ಬೆಸಲ್ಸು, ಒಂಥರ ಕರ್ವ್ ಡಿಸ್ಪ್ಲೇ ರೀತಿ ಕಾಣುತ್ತೆ, ಬಟ್ ಒಂದು ಲೆವೆಲಿಗೆ ಫ್ಲ್ಯಾಟ್ ಆಗಿದೆ ಆಯಿತಾ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಳ್ಳೆ ವಿಷಯ. ಸಖತ್ ಪ್ರೀಮಿಯಂ ಆಗಿದೆ ಫ್ರಂಟಿಂದ. ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸು, ಬಟ್ ಯಾವ ಗ್ಲಾಸ್ ಅಂತ ಅವ್ರು ಹೇಳಿಲ್ಲ. ಇದು ಕೂಡ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಒಂಥರ ಮ್ಯಾಟ್ ಇದೆ, ಸ್ಮಡ್ಜಸ್ ಆಗೋದಿಲ್ಲ. ಟೆಕ್ಸ್ಚರ್ ತುಂಬ ಯುನೀಕ್ ಆಗಿದೆ, ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಹಿಂದ್ಗಡೆ 4 ಕ್ಯಾಮ್ರಾ ಸಿಗ್ತದೆ ಮತ್ತು ಈ ಕ್ಯಾಮ್ರಾ ಸುತ್ತ ಒಂದು ರೀತಿ ಯುನೀಕಾಗಿ ಕಾಸ್ಮೋಸ್ ರಿಂಗ್ ಡಿಸೈನ್ನ ಕೊಟ್ಟಿದ್ದಾರೆ ಆಯಿತಾ. ಇದು ಕೂಡ ತುಂಬ ಪ್ರೀಮಿಯಂ ಅನಿಸುತ್ತೆ. ವಾಚಲ್ಲಿ ಯಾವ ರೀತಿ ಇರುತ್ತಲ್ಲ ಡಯಲ್ಲು, ಆ ರೀತಿ ಒಂದು ಫೀಲ್ನ ಕೊಡುತ್ತೆ. ಡ್ಯೂಯಲ್ LED ಫ್ಲ್ಯಾಶನ್ನು ಸಹ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ನನಗೆ ಈ ಫೋನಲ್ಲಿ ಯುನೀಕ್ ಫೀಚರ್ ಅನಿಸಿದ್ದು ಇದರಲ್ಲಿ ಇವ್ರು ಕೊಟ್ಟಿರುವಂಥ ಕ್ವಿಕ್ ಬಟನ್ನು. ಸೊ ಈ ಬಟನ್ನ 2 ಸಲ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ನಾವು ಫೋಟೋಸನ್ನು ಕೂಡ ಕ್ಲಿಕ್ ಮಾಡ್ಬೋದು. ಕ್ರೇಜಿ ಫೀಚರ್ ಗುರು. ಮತ್ತು ಇದರಲ್ಲೇ ಝೂಮ್ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರಲ್ಲಿ ನಮಗೆ ಅಲರ್ಟ್ ಸ್ಲೈಡರ್ ಕೂಡ ಇದೆ. ನಾವು ಆರಾಮಾಗಿ ಸೈಲೆಂಟು, ವೈಬ್ರೇಷನ್ನು, ರಿಂಗ್ ಮೋಡಿಗೆ ಆರಾಮಾಗಿ ಸ್ವಿಚ್ ಮಾಡ್ಬೋದು. ಸೂಪರ್ ವಿಷಯ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ. ಡ್ಯುಯಲ್ ಸಿಮ್ ಸ್ಲಾಟ್ ನಮಗೆ ಸಿಗ್ತಾ ಇದೆ. ಯಾವುದೇ SD ಕಾರ್ಡ್ ಸ್ಲಾಟ್ ನಮಗೆ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಫೋನ್ IP68 ಮತ್ತು IP69 ಈ ಎರಡರ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ನೀರಿಗೆ ಬಿದ್ದರೂ ಸಹ, ಸ್ಪ್ಲ್ಯಾಶ್ ಆದರೂ ಸಹ ಏನೂ ಆಗುವುದಿಲ್ಲ. ಹೆವಿ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಈ ಒಂದು ಫೋನು 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ನಮಗೆ 6.78 ಇಂಚಿಂದು ಫುಲ್ HD+ಗಿಂತ ಸ್ವಲ್ಪ ಜಾಸ್ತಿ ರೆಸೊಲ್ಯೂಷನ್ನೇ ಇದೆ ಆಯಿತಾ. ಇದು LTPO ಡಿಸ್ಪ್ಲೇ, ಅಮೋಲೆಡ್ ಡಿಸ್ಪ್ಲೇ, ಡಾಲ್ಬಿ ವಿಷನ್ ಡಿಸ್ಪ್ಲೇ ಆಯಿತಾ. ಸಖತ್ತಾಗಿದೆ ಡಿಸ್ಪ್ಲೇ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ HDR10+ ಕೂಡ ಸಪೋರ್ಟ್ ಮಾಡುತ್ತೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಸಖತ್ ಬ್ರೈಟ್ ಆಗಿ ಸಹ ಇದೆ. ಈ ಪ್ರೈಸ್ ರೇಂಜ್ಗೆ
ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನು 16 GB ರ್ಯಾಮ್ ವೇರಿಯಂಟ್ ಕೂಡ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ, ಮತ್ತು UFS 4.0 ಸ್ಟೋರೇಜು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 9400 5G ಪ್ರೋಸೆಸರ್ ಇದೆ. ಇದು 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾವು ಇದರಲ್ಲಿ ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 23,19,000 ರೇಟಿಂಗನ್ನು ಕೊಡ್ತು ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, ಯಾವ ಗೇಮನ್ನು ಬೇಕಾದರೂ ಆರಾಮಾಗಿ ರನ್ ಮಾಡಬಲ್ಲಂಥ ಕೆಪಾಸಿಟಿ ಈ ಒಂದು ಪ್ರೋಸೆಸರ್ಗೆ. ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಮಾಡುತ್ತೆ. ಸೊ ಒಳ್ಳೆ ವಿಷಯ ಅಂತೀನಿ. ನಾವು ಈ ಬೆಂಚ್ ಮಾರ್ಕನ್ನು ಟೆಸ್ಟ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅನ್ನಿಸ್ತು ನಮಗೆ, 5-6% ಬ್ಯಾಟ್ರಿ ಡ್ರೈನ್ ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ ಆಯಿತಾ, ಹೆವಿ ಹೀಟ್ ಆಗಲಿಲ್ಲ. ಮ್ಯಾಕ್ಸಿಮಮ್ 41 ಡಿಗ್ರಿ ಆಯಿತಾ. ಆ್ಯಕ್ಚುಲಿ ತುಂಬ ಕಡಿಮೆ ಇದೆ ಈ ಒಂದು ಪ್ರೋಸೆಸರ್ಗೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜಾಸ್ತಿ ಈ ಒಂದು ಫೋನ್ ಹೀಟ್ ಆಗಲ್ಲ ಆಯಿತಾ. ಸೂಪರ್ ವಿಷಯ ಅಂತೀನಿ. ಜೊತೆಗೆ ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. ಸೊ BGMIನಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ. ಹೈಯೆಸ್ಟ್ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ಒಂದು ಲೆವೆಲ್ಗೆ ಸ್ಮೂತಾಗಿ ಗೇಮ್ ಪ್ಲೇ ನಿಮಗೆ ಸಿಗುತ್ತೆ. ನಿಮಗೆ ಕೆಲವೊಂದು ಗೇಮ್ಗಳಲ್ಲಿ ಆಪ್ಟಿಮೈಸೇಷನ್ ತೊಂದರೆ ಆಗ್ಬೋದು, ಬಿಟ್ಟರೆ ಈ ಒಂದು ಪ್ರೊಸೆಸರ್ಗೆ ಯಾವ ಗೇಮನ್ನು ಬೇಕಾದರೂ ಹ್ಯಾಂಡಲ್ ಮಾಡಬಲ್ಲಂಥ ಕೆಪಾಸಿಟಿ ಇದೆ. ಸೂಪರ್ ವಿಷಯ ಅಂತೀನಿ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ರೇರಲ್ಲಿ 4 ಕ್ಯಾಮ್ರಾ ಇದೆ ಆಯಿತಾ. ಸುಮ್ಮನೆ ಯಾವ ಕ್ಯಾಮ್ರಾನೂ ಕೊಟ್ಟಿಲ್ಲ, ಎಲ್ಲ ಕೂಡ 50 MP, ಯುನೀಕ್ ವಿಷಯ ಆಯಿತಾ. ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ f1.6 ಅಪರ್ಚರ್ ಆಯಿತಾ. ಇದರಲ್ಲಿ ನಮಗೆ ಲೇಸರ್ ಆಟೋ ಫೋಕಸ್ ಸಿಗ್ತಾ ಇದೆ. ಜೊತೆಗೆ ಇದು ಆ್ಯಸಲ್ ಬ್ಲೇಡ್ ಅವರು ಕ್ಯಾಲಿಬ್ರೇಟ್ ಮಾಡಿರುವಂಥ ಕ್ಯಾಮ್ರಾ ಆಯಿತಾ. ಸೊ ಕಲರ್ಸ್ನೆಲ್ಲ ಕ್ರೇಜಿ ವಿಷಯ ಅಂತೀನಿ. ಮತ್ತು ಆಗಲೇ ಹೇಳ್ದಂಗೆ ನಮ್ಗೆ ಇದರಲ್ಲಿ ಕ್ವಿಕ್ ಬಟನ್ ಕೂಡ ಸಿಗ್ತಾ ಇದೆ. ಸೊ ಒಂದು ಕ್ಯಾಮರಾ ಶಟರ್ ಬಟನ್ನು. ಸೊ ನಾವು ಡಬಲ್ ಪ್ರೆಸ್ ಮಾಡಿದ್ರೆ ಈ ಕ್ಯಾಮ್ರಾ ಶಟರ್ ಬಟನ್ನು ಓಪನ್ ಆಗುತ್ತೆ. ಸೊ ನಾನು ಈಗ ನೋಡಿ ಕ್ಲಿಕ್ ಮಾಡ್ತೀನಿ, ಕ್ರೇಜಿ. ಅಷ್ಟೇ ಅಲ್ಲ, ಇದು ಝೂಮ್ ಕೂಡ ಆಗುತ್ತೆ. ಇದೊಂದು ರೀತಿ ಕೆಪಾಸಿಟಿವ್ ಟಚ್ ರೀತಿ ಕೆಲಸವನ್ನು ಮಾಡುತ್ತಾ ಆಯಿತಾ. ಸೊ ನಾವು ಇಲ್ಲೇ ಝೂಮ್ ಕೂಡ ಮಾಡ್ಬೋದು. ಸೂಪರ್ ಫೀಚರು. ಇದನ್ನು ಬಿಟ್ಟರೆ ಈ ಫೋನಲ್ಲಿ 50 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ತುಂಬ ವೈಡ್ ಆಗೂ ಇದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಜೊತೆಗೆ ಈ ಫೋನಲ್ಲಿ 2 ಟೆಲಿಫೋಟೋ ಲೆನ್ಸನ್ನು ಕೊಟ್ಟಿದ್ದಾರೆ. ಒಂದು 50 MPದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಲೆನ್ಸು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ ಬರುತ್ತೆ. ಇದು f2.6 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಪೋರ್ಟ್ರೇಟಲ್ಲಿ 3xಗೆ ನೀವು ಸ್ವಿಚ್ ಮಾಡಿದಾಗ, ಅಂದರೆ ಪೋರ್ಟ್ರೇಟ್ಗೆ ಹೋದರೆ ಆಟೋಮೆಟಿಕಾಗಿ ಸ್ವಿಚ್ ಆಗುತ್ತೆ, ಒಳ್ಳೆ ಕ್ಲಾರಿಟಿಯನ್ನು ಕೊಡುತ್ತೆ. ಮತ್ತು ಇದರಲ್ಲಿ ಇನ್ನೊಂದು 50 MPದು 6x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ ಕೂಡ ಇದೆ. ಅದು ಕೂಡ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಜೊತೆಗೆ ಇದರಲ್ಲಿ AI ಟೆಲಿಸ್ಕೋಪ್ ಝೂಮ್ ಅಂತ ಒಂದು ಫೀಚರ್ ಇದೆ ಆಯಿತಾ. ಸೊ ಇದೆಂಗಪ್ಪ ಅಂದರೆ AI ಮುಖಾಂತರ ನೀವು 6x ಆದರೂ ಇಟ್ಕೊಳ್ಳಿ, ಅಂದರೆ ಸೆನ್ಸಾರ್ನ, ಅಥವಾ 3x ಆದರೂ ಶೂಟ್ ಮಾಡಿ, AI ಮುಖಾಂತರ ಹೆವಿ ಅನೌನ್ಸ್ ಮಾಡುತ್ತಾ ಆಯಿತಾ. ನೀವು ಝೂಮ್ ಮಾಡಿದ್ರೂ ಕೂಡ ಕ್ಲಾರಿಟಿ ರೀಟೈನ್ ಆಗಿರೋ ಥರ, ಅದು ಆಪ್ಟಿಕಲ್ ಬಿಟ್ಟು ಡಿಜಿಟಲಿ ಝೂಮ್ ಮಾಡಿದ್ರು ಕೂಡ AI ಮುಖಾಂತರ ಅದನ್ನು ಅನೌನ್ಸ್ ಮಾಡುತ್ತಾ ಆಯಿತಾ. ಒಳ್ಳೆ ಕ್ಲಾರಿಟಿ ಔಟ್ಪುಟನ್ನು ಕೊಡುತ್ತೆ. ಸೂಪರ್ ಫೀಚರ್ ಅನ್ನಿಸ್ತು ಆಯಿತಾ. ಕೆಲವೊಂದು ಝೂಮ್ ಮಾಡಿ ಫೋಟೋಸನ್ನು ನಾನು ತೆಗೆದಿದ್ದೀನಿ, ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಹೆವಿ ಇಂಪ್ರೆಸಿವ್ ಅಂತೀನಿ ಆಯಿತಾ. ಸರ್ AI ಹೆವಿ ಅನೌನ್ಸ್ ಮಾಡುತ್ತೆ. ಜೊತೆಗೆ 6x ಆಪ್ಟಿಕಲ್ ಝೂಮ್ ಇರೋದ್ರಿಂದ ತುಂಬ ಜಾಸ್ತಿ ಝೂಮ್ ಕೂಡ ಮಾಡ್ಬೋದು ನೀವು. ನನಗೆ ಈ ಫೋನ್ನ ಮೇನ್ ಕ್ಯಾಮ್ರಾ ಎಲ್ಲ ತೆಗೆಯುವಂಥ ಫೋಟೋಸ್ಗಳು ತುಂಬ ಇಂಪ್ರೆಸ್ ಮಾಡ್ತು. ಪ್ರತಿಯೊಂದು ಸ್ಯಾಂಪಲ್ನು ಕೂಡ ತೋರಿಸಿದ್ದೀನಿ. ಮೇನ್ ಸೆನ್ಸರ್ ಅಂತೂ ಕ್ರೇಜಿ ಆಗಿದೆ. ವೈಡ್ ಆ್ಯಂಗಲ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, ವೈಡ್ ಆಗೂ ಇದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನಿಸ್ತು. ಉಳಿದಿದ್ದು ಎಲ್ಲದರಲ್ಲೂ ನಮಗೆ ಒಳ್ಳೆ ಝೂಮ್, ಒಳ್ಳೆ ಪೋರ್ಟ್ರೇಟ್ ಶಾಟ್ಗಳು, ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಇಂಪ್ರೆಸ್ ಮಾಡ್ತು. ನಮಗೆ ಯಾವ ರೀತಿ ಒಂದು ಪ್ರೊಫೆಷ್ನಲ್ DSLR ಕ್ಯಾಮ್ರಾದಲ್ಲಿ ಯಾವ ರೀತಿ ಲೆನ್ಸ್ಗಳು ನಮಗೆ ಸಿಗುತ್ತೆ MM-ಅಲ್ಲಿ 50 mm 60 mm ಈ ರೀತಿ. ಸೊ ಆ ರೀತಿ ನಾವು MM-ನಲ್ಲಿ ಫೋಟೋಶೂಟನ್ನು ಈ ಕ್ಯಾಮ್ರಾದಲ್ಲಿ ಮಾಡ್ಬೋದು. ಇಂಪ್ರೆಸಿವ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಹೆವಿ ವೈಡ್ ಆಗಿದೆ. ಈವನ್ ವಿಡಿಯೋ ಮೋಡ್ಗೋದ್ರೂ ಸಹ ಹೆವಿ ವೈಡ್ ಆಗಿದೆ ಆಯಿತಾ. ಸೊ ಕ್ಲಾರಿಟಿ ಇಂಪ್ರೆಸ್ ಮಾಡ್ತು. ನೀವು ತುಂಬ ಚೆನ್ನಾಗಿ ಕಾಣೋ ರೀತಿ ಈ ಸೆಲ್ಫಿ ಕ್ಯಾಮ್ರಾ ಫೋಟೋನ ಕ್ಲಿಕ್ ಮಾಡುತ್ತೆ,
100% ನಿಮ್ಗೆ ಇಷ್ಟ ಆಗುತ್ತೆ ಆಯಿತಾ. ನನಗಂತೂ ಇಷ್ಟ ಆಯಿತು ಆಯಿತಾ. ನೀವು ಹೆಂಗೆ ಇರಿ ಚೆನ್ನಾಗಿ ಫೋಟೋ ಔಟ್ಪುಟ್ ಬರುತ್ತೆ ಆಯಿತಾ. ಕ್ರೇಜಿ ಫೀಚರು. ಜೊತೆಗೆ ಇದರಲ್ಲಿ ಇನ್ನೊಂದು ಮೋಡ್ ಇದೆ, ಏನಪ್ಪ ಅಂದರೆ ಲೈಟ್ನಿಂಗ್ ಸ್ನ್ಯಾಪ್ ಅಂತ. ಯೂಶಲಿ ಪ್ರೊಫೆಷ್ನಲ್ ಕ್ಯಾಮ್ರಾಗಳಲ್ಲಿರುತ್ತೆ ಇದು. ಸ್ಪೋರ್ಟ್ಸ್ ಫೋಟೋಗ್ರಫಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಹೆವಿ ಜನ ಯೂಸ್ ಮಾಡ್ತಾರೆ, ಬಸ್ ಶಾಟ್ ಅಂತ ಕರೀತಾರೆ ಆಯಿತಾ. ಸೊ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಕ್ಯಾಮ್ರಾ ಶಟರ್ ಬಟ್ನ 1 ಸೆಕೆಂಡಿಗೆ 8 ಸಲ ಅನಿಸುತ್ತೆ ಆಯಿತಾ. ಪಟ್ 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 ಅಂತ ಕ್ಲಿಕ್ ಮಾಡ್ಕೊತಾ ಹೋಗುತ್ತೆ. ಸೊ ಸ್ಪೋರ್ಟ್ಸ್ ಫೋಟೋಗ್ರಫಿಯಲ್ಲಿ ಈ ಒಂದು ಲೈಟ್ನಿಂಗ್ ಸ್ನ್ಯಾಪ್ ಫೀಚರು ಹೆವಿ ಯೂಸ್ ಆಗುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡಬಲ್ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಈ ರಿಯರ್ ಕ್ಯಾಮ್ರಾ ಎಲ್ಲದೂ ಕೂಡ ನಮಗೆ ಡಾಲ್ಬಿ ವಿಷನಲ್ಲಿ, ಎಲ್ಲ ಸೆನ್ಸಾರ್ಗಳು ಕೂಡ ಡಾಲ್ಬಿ ವಿಷನಲ್ಲಿ ವಿಡಿಯೋ ಶೂಟನ್ನು ಮಾಡುತ್ತೆ. ಸೂಪರ್ ವಿಷಯ. 10 ಬಿಟ್ ಔಟ್ಪುಟ್ಟನ್ನು ಕೊಡುತ್ತೆ ಆಯಿತಾ. ಇನ್ನು ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ ಸಖತ್ತಾಗಿದೆ. ವಿಡಿಯೋ ತುಂಬ ಸ್ಟೇಬಲ್ ಆಗಿದೆ. ನಾನು ನೋಡಿದೆ ವ್ಲಾಗರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿ ಕಾಣೋ ರೀತಿ ನೀವು ವೈಡಾಗೂ ಕೂಡ ಇದೆ ಆಯಿತಾ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋದು. ವೈಡಾಗಿ ಒಳ್ಳೆ ಕ್ಲಾರಿಟಿಯನ್ನು, ಸ್ಟೇಬಲ್ ಶಾರ್ಟನ್ನು ಕೊಡುತ್ತೆ ನಿಮ್ಗೆ ಆಯಿತಾ. ಫ್ರಂಟಲ್ಲಿ EIS ಇದೆ, ಹಿಂದ್ಗಡೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಆಬ್ವಿಯಸ್ಲಿ ಸ್ಮೂತಾಗಿ ಬರುತ್ತೆ. ಫ್ರಂಟಲ್ಲೂ ಕೂಡ ತುಂಬ ಸ್ಟೇಬಲ್ ವಿಡಿಯೋ ಔಟ್ಪುಟ್ ನಮಗೆ ಸಿಗುತ್ತೆ. ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಫೋನಲ್ಲಿ ನಮಗೆ ಕೆಲವೊಂದು AI ಫೀಚರ್ಗಳು ಸಹ ಇದೆ, ಬರ್ತೀನಿ ಅದಕ್ಕೆ. ನನಗೆ ಫಸ್ಟು ಇಷ್ಟ ಆಗಿದ್ದು ಈ ಫೋನಿಗೆ ಸರ್ಕಲ್ ಟು ಸರ್ಚ್ ಫೀಚರ್ ಬಂದಿದೆ. ಕ್ರೇಜಿ ಗುರು. ಹೋಮ್ ಸ್ಕ್ರೀನ್ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಸರ್ಕಲ್ ಟು ಸರ್ಚ್ ಫೀಚರು ಟ್ರಿಗರ್ ಆಗುತ್ತೆ. ಆನೆಸ್ಟಾಗಿ ಹೇಳ್ತೀನಿ, ಈ ಸರ್ಕಲ್ ಟು ಸರ್ಚ್ ಫೀಚರ್ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ ಪ್ರತಿದಿನ ನಾನೀ ಒಂದು ಫೀಚರ್ನ ಯೂಸ್ ಮಾಡ್ತೀನಿ, ಪ್ರತಿದಿನ. ನಿಮಗೂ ಈ ಫೀಚರ್ ಬಗ್ಗೆ ಗೊತ್ತಾಗ್ಬಿಟ್ರೆ ನಿಮ್ಮ ಫೋನಲ್ಲಿ ಇದೆ ಅಂತ ಅಂದರೆ ನೀವು ನಂಬಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ ನಮಗೆ ಇದು ಯೂಸ್ ಆಗುತ್ತೆ. ಎಲ್ಲೋ ರೋಡಲ್ಲಿ ಏನೋ ಟೆಕ್ಸ್ಟನ್ನು ನೋಡ್ತೀರಾ, ಅದನ್ನು ಕಾಪಿ ಮಾಡ್ಕೋಬೇಕು ಅಂದರೆ ಕ್ಯಾಮ್ರಾ ಓಪನ್ ಮಾಡಿ ಈ ಸರ್ಕಲ್ ಟು ಸರ್ಚ್ ಫೀಚರ್ ಆನ್ ಮಾಡಿದ್ರೆ ಆ ಟೆಕ್ಸ್ಟನ್ನು ಕಾಪಿ ಮಾಡ್ಬೋದು, ಲೈವಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಒಂದಲ್ಲ ಎರಡಲ್ಲ, ಇದರಿಂದ ಉಪಯೋಗಗಳು ಬೇಜಾನ್ ಉಪಯೋಗ ಇದ್ದಾವೆ ಆಯಿತಾ. ತುಂಬ ಉಪಯೋಗ ಇದ್ದಾವೆ, ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ನನಗಂತೂ ಪರ್ಸ್ನಲ್ ಫೇವ್ರೆಟ್ ಫೀಚರು. ಇನ್ನು AI ಲಿಂಕ್ ಬೂಸ್ಟ್ ಸಹ ಇದೆ. ಸೊ ಇದು ನೆಟ್ವರ್ಕನ್ನು ಅನೌನ್ಸ್ ಮಾಡುತ್ತೆ ಆಯಿತಾ. ಇಂಟೆಲಿಜೆಂಟಾಗಿ ನೆಟ್ವರ್ಕ್ ಸ್ವಿಚ್ ಮಾಡಿಕೊಂಡು ಮತ್ತು ಮಲ್ಟಿಪಲ್ ನೆಟ್ವರ್ಕ್ಗಳನ್ನು ಒಂದೇ ಸಲ ಯೂಸ್ ಮಾಡೋ ರೀತಿ AI ಮುಖಾಂತರ ಒಪ್ಪೋದವರು ಅವ್ರ ಫೋನ್ಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತು AI ಫೋಟೋ ಎಡಿಟಿಂಗ್ ಫೀಚರು, ಇದರಲ್ಲಿ ಬೇಕಾದಷ್ಟು ಆಪ್ಷನ್ ಇದೆ ಆಯಿತಾ. AI ಫೋಟೋ ರೀಮಾಸ್ಟರ್ ಆಗಿರ್ಬೋದು, AI ಕ್ಲಾರಿಟಿ ಎನ್ಹಾನ್ಸ್ ಆಗಿರ್ಬೋದು, ಅನ್ಬ್ಲರ್ ಆಗಿರ್ಬೋದು, ಬ್ಲರ್ ಆಗಿದ್ರೆ ಅನ್ಬ್ಲರ್ ಮಾಡುತ್ತೆ ಅದನ್ನು, ಮತ್ತು ರಿಫ್ಲೆಕ್ಷನ್ಸ್ ಏನಾದರೂ ಇದೆ ಅದನ್ನು ರಿಮೂವ್ ಮಾಡೋದಾಗಿರ್ಬೋದು. ಇದರ ಜೊತೆಗೆ ಟಚ್ ಟು ಶೇರ್ ಅಂತ ಒಂದು ಹೊಸ ಫೀಚರ್ ತೊಗೊಂಬಂದಿದ್ದಾರೆ. ಸೊ ಈ ಫೋನಿಂದ ಐಫೋನ್ಗೂ ಸಹ ತುಂಬ ಈಸಿಯಾಗಿ ಫೈಲ್ ಟ್ರಾನ್ಸ್ಫರ್ ಮಾಡ್ಬೋದು, ತುಂಬ ಫಾಸ್ಟಾಗಿ ನೀವು ಫೈಲ್ ಟ್ರಾನ್ಸ್ಫರನ್ನು ಮಾಡ್ಬೋದು. ಯುನೀಕ್ ಫೀಚರ್ ಅಂತೀರಿ. ಮತ್ತು AI ಸ್ಟುಡಿಯೋ ಫೀಚರು. ಸೊ ನಿಮ್ಮ ಫೇಸನ್ನು ನೀವು ಬೇರೆ ಫೇಸಿಗೆ ಅಂದರೆ ರೀಮ್ಯಾಜಿನ್, ಅಂದರೆ ಮಕ್ಕಳ ಥರ ಅಥವಾ ನೀವು ಒಂದು ರಾಜನ ಥರ, ರಾಣಿ ಥರ ಹೆಂಗೆ ಬೇಕಾದರೂ ನಿಮ್ಮ ಫೇಸ್ನ ಚೇಂಜ್ ಮಾಡಿಬಿಡ್ಬೋದು. ಸೊ ಈ ಎಲ್ಲ ಫೀಚರ್ಗಳಿದ್ದಾವೆ. ಮತ್ತು AI ಟೂಲ್ ಬಾರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಆಯಿತಾ. ಸೊ ಫೈಲ್ ಟ್ರಾನ್ಸ್ಫರಿಗೆ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನಿಗೆ, ಮತ್ತು ಸಮ್ಮರೈಸ್ ಮಾಡೋದಕ್ಕೆ ಕೆಲವೊಂದು ವೆಬ್ಸೈಟ್ಗಳನ್ನು, ಈ ಎಲ್ಲದಕ್ಕೂ ಕೂಡ ಈ ಒಂದು ಟೂಲ್ ಬಾರ್ ಯೂಸ್ ಆಗುತ್ತೆ. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಕಲರ್ OS 15 ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಈ ಒಂದು OSನ್ನು ಅಂತ. ಬೇಡದಂಥ ಅಪ್ಲಿಕೇಶನ್ ಇಲ್ಲ, ಕೆಲವೊಂದಿದೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸಖತ್ತು ಸ್ಮೂತಾಗಿದೆ ಒಟ್ಟಿಗೆ. ಮತ್ತು ಒಪ್ಪೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟ್ ಕೊಡ್ತಾರೆ ಅಂತ. 5 ವರ್ಷ ಸೂಪರ್. ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ, ಫೇಸ್ ಅನ್ಲಾಕ್ ಸಹ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂದರೆ 5910 mAh ಕೆಪಾಸಿಟಿಯ ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿಯನ್ನು ಹಾಕಿದ್ದಾರೆ ಆಯಿತಾ. ಸೂಪರ್ ವಿಷಯ. ಅದರಿಂದನೇ ಈ ಫೋನ್ ತುಂಬ ತಿನ್ನಾಗಿದ್ರು ಕೂಡ ತುಂಬ ದೊಡ್ಡ ಬ್ಯಾಟ್ರಿಯನ್ನು ಇದರೊಳಗೆ ಹಾಕೋದಕ್ಕಾಗಿದೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ವೈರ್ಲೆಸ್ಸು
50 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ, ರಿವರ್ಸ್ ವೈರ್ಲೆಸ್ಸು 10 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಸೂಪರ್ ವಿಷಯ ಆಯಿತಾ. ದೊಡ್ಡ ಬ್ಯಾಟ್ರಿ, ಚಾರ್ಜರ್ ದೊಡ್ಡದು, ವೈರ್ಲೆಸ್ ಚಾರ್ಜಿಂಗ್ ಜೊತೆಗೆ ಸಿಗ್ತದೆ, ಇಂಪ್ರೆಸ್ ಮಾಡ್ತು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ವೈಫೈ 7 ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಇದೆ, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ, 5G ಬ್ಯಾಂಡ್ಗಳೆಲ್ಲ ಸಪೋರ್ಟ್ ಆಗುತ್ತೆ. ಸೊ ಮೇಜರ್ ಯಾವುದೇ ಕಾಂಪ್ರಮೈಸ್ ಈ ಒಂದು ಫೋನಲ್ಲಿ ಆಗಿಲ್ಲ. ನಾನು ಗೆಸ್ ಮಾಡ್ತಿರೋ ಪ್ರಕಾರ ಈ ಒಂದು ಫೋನ್ ಒಂದು 65,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. 60,000 ಅನ್ಕೋತಾ ಇದ್ದೀನಿ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಒಟ್ಟಿಗೆ ಫೋನ್ ಅಂತೂ ಸೂಪರ್ ಆಗಿದೆ ಆಯಿತಾ, ಇಂಪ್ರೆಸ್ ಮಾಡ್ತು. ಓವರಾಲ್ ಎಲ್ಲ ಚೆನ್ನಾಗಿದೆ ಗುರು ಒಂಥರ ನೋಡೋದಕ್ಕೆ ಹೋದರೆ. ಇನ್ನು ಈ ಒಂದು ಓಪೋ ಫೈಂಡ್ X8ಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ, ಫ್ಲ್ಯಾಟ್ ಫ್ರೇಮು, ಹಿಂಗಡೆ ಲುಕ್ಕು, ಫ್ರಂಟಲ್ಲಿರುವಂಥ ಬೆಝಲ್ಲು, ಯಪ್ಪ ಬೆಂಕಿ ಅಂತೀನಿ ಆಯಿತು. ನನಗಂತೂ ಈ ಲುಕ್ಕು ಸಖತ್ ಇಂಪ್ರೆಸ್ ಮಾಡ್ತು. ಫ್ರಂಟಲ್ಲಿ ಹೆವಿ ಅಂದರೆ ಹೆವಿ ಕಡಿಮೆ ಬೆಝಲ್ ಇದೆ ಆಯಿತಾ. ಕೇವಲ 1.45 mm ಸಿಮ್ಮೆಟ್ರಿಕಲ್ ಬೆಝಲ್ನ ಹೊಂದಿರುವಂಥ ಫೋನ್ ಆಯಿತಾ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಒಂದು ಪವರ್ಫುಲ್ ಆಗಿರುವಂಥ ಗ್ಲಾಸನ್ನು ಹಾಕಿದರೆ ಒಂದು ಒಳ್ಳೆ ವಿಷಯ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಪಂಚೋಲ್ ಕ್ಯಾಮ್ರಾ. ನನಗಂತೂ ಈ ಫೋನ್ ಲುಕ್ಕು ಸಖತ್ ಇಂಪ್ರೆಸ್ ಮಾಡ್ತು ಆಯಿತಾ. ಅಲ್ಯೂಮಿನಿಯಂ ಫ್ರೇಮು, ಅಲರ್ಟ್ ಸ್ಲೈಡರ್ ಸಿಗ್ತದೆ. ಇದರಲ್ಲಿ ನಮಗೆ ಕ್ಯಾಮ್ರಾ ಶಟರ್ ಬಟನ್ ಸಿಗ್ತಾ ಇಲ್ಲ. ಇದರಲ್ಲೂ ಕೂಡ IR ಬ್ಲಾಸ್ಟರ್ ಇದೆ. ಹಿಂದ್ಗಡೆ 3 ಕ್ಯಾಮ್ರಾ ಸಿಗ್ತದೆ. ಇದರಲ್ಲೂ ಕೂಡ ಡ್ಯುಯಲ್ LED ಫ್ಲ್ಯಾಶು. ಈ ಲುಕ್ಕು ಮಾತ್ರ ಹೇಳ್ತೀನಿ ನೋಡಿ, ಯಾವುದಕ್ಕೂ ಕಡಿಮೆ ಇಲ್ಲ ಆಯಿತಾ. ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಅದಕ್ಕಿಂತ ಮೋಸ್ಟ್ಲಿ ಇದೇ ಜಾಸ್ತಿ ಇಷ್ಟ ಆಯಿತು ಅಂತ ಬೇಕಾದರೂ ಅನ್ಬೋದೇನೋ ಆಯಿತಾ. ಈ ಫೋನಲ್ಲೂ ಕೂಡ IP68 ಮತ್ತು IP69 ಎರಡೂ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಈ ಫೋನಲ್ಲಿ ಫ್ರಂಟಲ್ಲಿ ನಮಗೆ 6.59 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ. ಇದು ಕೂಡ ಡಾಲ್ಬಿ ವಿಷನ್ ಡಿಸ್ಪ್ಲೇ, 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ನಮಗೆ ಇದರಲ್ಲಿ LTPO ಸಿಗ್ತಿಲ್ಲ ಆಯಿತಾ. ಇದು ಕೂಡ 10 ಬಿಟ್ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ. PWM ಡಿಮ್ಮಿಂಗು ಎರಡರಲ್ಲೂ ಕೂಡ ತುಂಬ ಜಾಸ್ತಿ ಇದೆ ಆಯಿತಾ. ಕಣ್ಣಿಗೆ ನಿಮಗೆ ಇರಿಟೇಷನ್ ಫೀಲ್ ಆಗಲ್ಲ ನೋಡ್ತಿರ್ಬೇಕಾದ್ರೆ ಫೋನನ್ನು. ಸೊ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಸೇಮ್ ಅದೇ ರೀತಿ 16 GB ರ್ಯಾಮ್ ವೇರಿಯಂಟ್ ಕೂಡ ಸಿಗುತ್ತೆ. ರ್ಯಾಮು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. LPDDR5X ರ್ಯಾಮು, UFS 4.0 ಸ್ಟೋರೇಜು. ಮತ್ತು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸೇಮ್ ಆ ಒಂದು ಫೋನಲ್ಲಿ ಏನು ಪ್ರೊಸೆಸರ್ ಇತ್ತು, ಡೈಮೆನ್ಸಿಟಿ 9400 ಪ್ರೊಸೆಸರ್, ಅದೇ ಪ್ರೊಸೆಸರು ಈ ಒಂದು ಫೋನಲ್ಲೂ ಕೂಡ ಸಿಗ್ತದೆ. ಅಷ್ಟೇ ಬೆಂಚ್ ಮಾರ್ಕ್ ಸಿಗ್ತದೆ. ಟೆಂಪ್ರೇಚರ್ ವೇರಿಯೇಷನು, ಬ್ಯಾಟ್ರಿ ಡ್ರೈನ್ ಎಲ್ಲ ತುಂಬ ಸಿಮಿಲರ್ ಇದೆ. ಪರ್ಫಾರ್ಮೆನ್ಸ್ ಆ ಫೋನ್ಗೂ ಈ ಫೋನ್ಗೂ ನಿಮಗೆ ಯಾವುದೇ ಮೇಜರ್ ಡಿಫ್ರೆನ್ಸ್ ಇರೋದಿಲ್ಲ ಆಯಿತಾ. ಕ್ರೇಜಿ ವಿಷಯ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, f1.8 ಅಪರ್ಚರ್. ಇದು ಸೋನಿ LYT700 ಸೆನ್ಸರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಸಖತ್ತಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಅದು ಕೂಡ 50 MP. ಇದ್ರ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಆಯಿತಾ. ಇದು ಸ್ಯಾಮ್ಸಂಗ್ ಸೆನ್ಸಾರು. ಇನ್ನೊಂದು ಟೆಲಿಫೋಟೋ ಸೆನ್ಸಾರ್ನ ಕೂಡ ಹಾಕಿದ್ದಾರೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ 50 MP. ಕೊಟ್ಟಿರುವಂಥ 3ಕ್ಕೆ 3 ಸೆನ್ಸಾರ್ಗಳು ಕೂಡ 50 ಮೆಗಾಪಿಕ್ಸೆಲಿಂದು. ಸೊ ಮೈನ್ ಸೆನ್ಸಾರ್ ಮತ್ತು ಟೆಲಿಫೋಟೋದಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಇದರ ಕ್ಲಾರಿಟಿ ಅಷ್ಟೇ ಚೆನ್ನಾಗಿದೆ. ಆ ಫೋನ್ ಎಷ್ಟು ಕ್ಲಾರಿಟಿ ಫೋಟೋ ಔಟ್ಪುಟ್ ಕೊಡುತ್ತೆ, ಇದು ಕೂಡ ಆಲ್ಮೋಸ್ಟ್ ಅಷ್ಟೇ ಕ್ಲಾರಿಟಿ ಔಟ್ಪುಟನ್ನು ಕೊಡುತ್ತೆ. ನನಗೆ ಸ್ಯಾಂಪಲ್ ಇದರಲ್ಲೂ ಕೂಡ ತುಂಬ ಇಂಪ್ರೆಸ್ ಮಾಡ್ತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದರಲ್ಲೂ ಕೂಡ 32 MP ಕ್ಯಾಮ್ರಾ ಇದೆ. ಇದರ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ವೈಡ್ ಆಗಿದೆ. ಈವನ್ ವಿಡಿಯೋಸ್ ಕೂಡ ತುಂಬ ವೈಡಾಗಿ ಬರುತ್ತೆ, ತುಂಬ ಸ್ಟೇಬಲ್ ಆಗಿದೆ ಆಯಿತಾ. ಮೇಜರ್ ಡಿಫ್ರೆನ್ಸ್ ಇಲ್ಲ, ಎರಡೂ ಕೂಡ ತುಂಬ ಸಿಮಿಲರ್. ಅದರಲ್ಲೊಂದು ಎಕ್ಸ್ಟ್ರಾ ಸೆನ್ಸಾರ್ ಸಿಗ್ತದೆ ನಮಗೆ, 6x ಆಪ್ಟಿಕಲ್ ಝೂಮ್, ಅದರಲ್ಲಿ ನಮಗೆ ಎಕ್ಸ್ಟ್ರಾ ಸಿಗ್ತದೆ. ಬಿಟ್ಟರೆ ಕ್ಲಾರಿಟಿ ತುಂಬ ಸಿಮಿಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ವಿಡಿಯೋಗ್ರಫಿಯಲ್ಲಿ 4K 60 FPS ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ ತೆಗೆಯುತ್ತೆ. ಇದು ಕೂಡ ಡಾಲ್ಬಿ ವಿಷನ್ನ ಶೂಟ್ ಮಾಡುತ್ತೆ, 10 ಬಿಟ್ಟಲ್ಲಿ ಶೂಟ್ ಮಾಡುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಆ ಫೋನಲ್ಲಿ ಏನೆಲ್ಲ AI ಫೀಚರ್ ಇದೆ ಇದರಲ್ಲೂ ಕೂಡ ಆ ಫೀಚರ್ ಸಿಗ್ತಾ ಇದೆ. ಸರ್ಕಲ್ ಟು ಸರ್ಚು ಇದರಲ್ಲೂ ಕೂಡ ಸಿಗ್ತಾ ಇದೆ. ಸೂಪರ್ ವಿಷಯ ಆಯಿತಾ. ಎಲ್ಲ AI ಫೀಚರ್ಗಳು ಇದರಲ್ಲೂ ವರ್ಕ್ ಆಗುತ್ತೆ. ಮತ್ತು OS ಇದರಲ್ಲೂ ಕೂಡ ಸದ್ಯಕ್ಕೆ ಆಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಕಲರ್ OS 15 ಸಿಗ್ತಾ ಇದೆ. ಈ ಒಂದು ಫೋನಿಗೆ 4 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟು, 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಸೂಪರ್ ವಿಷಯ. ಬ್ಯಾಟ್ರಿ 5630 mAh ಕೆಪಾಸಿಟಿಯ ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿಯನ್ನೇ ಹಾಕಿದ್ದಾರೆ.
ಈ ಬಾಕ್ಸಲ್ಲೂ ಕೂಡ 80 ವ್ಯಾಟ್ ಚಾರ್ಜರ್ ಸಿಗ್ತಾ ಇದೆ. ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲೂ ಇದೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗು, 10 ವ್ಯಾಟಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗು. ಸ್ಪೀಕರ್ ಸೇಮ್ ಸ್ಟೀರಿಯೋ ಸ್ಪೀಕರು, ಕ್ಲಾರಿಟಿ ಚೆನ್ನಾಗಿದೆ. ಇದರಲ್ಲೂ ಕೂಡ ನಮಗೆ ವೈಫೈ 7 ಸಿಗ್ತಾ ಇದೆ, NFC ಇದೆ, ಬ್ಲೂಟೂತ್ 5.4. ಉಳಿದಿದ್ದೆಲ್ಲ ಆಲ್ಮೋಸ್ಟ್ ತುಂಬ ಸಿಮಿಲರ್ ಇದೆ ಆಯಿತಾ. ಸೊ ಇದು ನಂಗೆ ಅನ್ನಿಸ್ತಂಗೆ ಒಂದು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಎರಡು ನಂಗೆ ಅನ್ನಿಸ್ತಂಗೆ ಒಂದು 10,000 ಡಿಫ್ರೆನ್ಸಲ್ಲಿ ಲಾಂಚ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಎರಡು ಕೂಡ ಚೆನ್ನಾಗಿದೆ, ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ಗಳು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಏನೆಲ್ಲ ಆಫರ್ ಇರುತ್ತೆ ಅಂತ. ಸೊ ಇದಿಷ್ಟು ಈ ಎರಡು ಫೋನ್ಗಳ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ ಆಯಿತಾ. ನಿಮಗೆ ಈ ಫೋನ್ಗಳ ಬಗ್ಗೆ ಏನು ಅನ್ನಿಸ್ತು? ನನಗಂತೂ ಲುಕ್ ಬೆಂಕಿ, ಅದರಲ್ಲೂ ಈ ಫೈಂಡ್ X8 ಲುಕ್ಕು ಬೆಂಕಿ ಇದೆ. ಇದು ಕೂಡ ಸಖತ್ತಾಗಿದೆ ಆಯಿತಾ. ಹಿಂದ್ಗಡೆ ಲುಕ್ಕು ಟೆಕ್ಸ್ಚರು ಯೂನಿಕ್ ಆಗಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.